ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದಾರೆ, ಆರಾಮಿದ್ದಾರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನ ಆಯಿತು, ಗ್ಯಾಪ್ ಆಯಿತು, ವಿಡಿಯೋಸ್ನ ನಾನು ಮಾಡಿರಲಿಲ್ಲ. ಸ್ಟಿಚಿಂಗ್ ಮಾಡ್ತಿದ್ದೆ ಬಟ್ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ಒಂದು ಸಿಂಪಲ್ಲಾಗಿ ಸಿಂಪಲ್ ಬ್ಲೌಸ್ನ ಕಟ್ಟಿಂಗ ಮಾಡ್ಲಕತ್ತೀನಿ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಬ್ಲೌಸ್ ಮೆಜರ್ಮೆಂಟ್ ತೊಗೊಂಡು ಇವಾಗ ನಾನು ಇಲ್ಲಿ ಒಂದು ನೋಟ್ನ ಮಾಡಿ ಇಟ್ಟಿದ್ದೀನಿ. ಇದ್ರ ಬೇಸ್ ಮೇಲೆ ಯಾವ ರೀತಿಯಾಗಿ ನಾರ್ಮಲ್ ಬ್ಲೌಸ್ನ ಕಟ್ಟಿಂಗ್ ಯಾವ ಮೆಥಡಲ್ಲಿ ಕಟ್ಟಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ. ಇವಾಗ ನೋಡ್ತಾ ಇರ್ಬೋದು, ನಾನು ತೋರಿಸ್ತಾ ಇದ್ದೀನಿ 38 ಎದೆ ಸುತ್ತಳತೆ ಇರ್ತಕ್ಕಂತಹ ಬ್ಲೌಸು. ಆಮೇಲೆ ಸೊಂಟದ ಸುತ್ತಳತೆ 32, ಆರ್ಮ್ ಹೋಲ್ ಲೆಂತ್ ಬಂದು 16, ಅಂದರೆ ಫುಲ್ ರೌಂಡಿಂಗ್ ನಾನು ಹೇಳ್ತಿರೋದು. ಆಮೇಲೆ ಸ್ಲೀವ್ ರೌಂಡಿಂಗ್ 6.5. ಆಮೇಲೆ ಅಪೆಕ್ಸ್ ಪಾಯಿಂಟ್ ಬಂದು 12 ಇಂಚಿಗೆ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಬ್ಯಾಕ್ ನೆಕ್ ಲೆಂತ್ ಬಂದು 9.5 ಇಂಚು, ಫ್ರಂಟ್ ನೆಕ್ ಲೆಂತ್ ಬಂದು 6 ಇಂಚು, 6.25 ಇಂಚ್ ತೊಗೊಂಡಿದ್ದೀನಿ. ಒಂದು ಹಾಫ್ ಇಂಚ್ ಸ್ಟಿಚಿಂಗ್ ಮಾರ್ಜಿನಲ್ಲಿ ಹೋದರೆ ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಸೇರಿಸಿನೇ ಹೇಳ್ತಾ ಇರೋದು 6.25 ಇಂಚು. ಆಮೇಲೆ ರೆಡಿ ಬ್ಲೌಸ್ ಲೆಂತ್ ಬಂದು 13 ಇಂಚು. ಸೊ ಇಷ್ಟು ನಾನು ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದ್ರ ಬೇಸ್ ಮೇಲೆ ನಾನು ಯಾವ ರೀತಿಯಾಗಿ ಬ್ಲೌಸ್ ಕಟ್ಟಿಂಗ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ಬ್ಲೌಸನ್ನು ನಾನು ಆಲ್ರೆಡಿ ಇವಾಗ ಕಸ್ಟಮರ್ಸ್ಗೆ ಸ್ಟಿಚಿಂಗ್ ಮಾಡಿ ವೇರ್ ಕೂಡ ಮಾಡಿದರು. ತುಂಬಾ ಚೆನ್ನಾಗಿ ಬಂದಿತ್ತು. ಹೀಗಾಗಿ ನಾನಿವಾಗ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದರು, ಸಿಸ್ಟರು, ಯಾಕ್ರಿ ನೀವು ವಿಡಿಯೋ ಹಾಕ್ಲಾಕತ್ತಿಲ್ಲ ಅಂಥೇಳಿ. ಹೀಗಾಗಿ ಒಂದು ಸ್ವಲ್ಪ ಮನೆ ಕೆಲಸದೊಳಗೆ ಕಸ್ಟಮರ್ ಬ್ಲೌಸ್ ಕೂಡ ನಾನು ಟೈಮಿಂಗ್ ಸಿಕ್ಕಾಗ ಸ್ಟಿಚಿಂಗ್ ಮಾಡಿ ಕೊಟ್ಟಿರ್ತೀನಿ. ಹೀಗಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗಿರಲಿಲ್ಲ. ಇವಾಗ ನಾನು ಲೈನಿಂಗ್ನ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಮೇನ್ ಫ್ಯಾಬ್ರಿಕ್ ಮೊದಲಿಗೆ ತೋರಿಸಿದ್ನಲ್ಲ, ಅದು ಮೇನ್ ಫ್ಯಾಬ್ರಿಕ್ಕು. ಇವಾಗ ಲೈನಿಂಗ್ನ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ನೀವು ಬೇಕಂತಂದರೆ ನೀವು ಮೊದಲಿಗೆ ಸ್ಲೀವ್ ಕಟ್ಟಿಂಗ್ ಮಾಡಿ ಆಮೇಲೆ ಬಾಡಿ ಪಾರ್ಟ್ಸ್ ಕೂಡ ನೀವು ಕಟ್ಟಿಂಗ್ ಮಾಡ್ಬೋದು. ನಾನಿಲ್ಲಿ ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಬ್ಯಾಕ್ ಪಾರ್ಟನ್ನು ಯಾವ ರೀತಿಯಾಗಿ ಕಟ್ಟಿಂಗ್ ಮಾಡೋದಂಥೇಳಿ ತಿಳಿಸ್ಕೊಡ್ತೀನಿ. ಒಬ್ಬೊಬ್ಬರು ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಜೊತೆಗೇ ಕಟ್ಟಿಂಗ್ ಮಾಡ್ತಾರೆ. ಯಾಕಂತಂದರೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತಿರ್ತಾರಲ್ಲ, ಕನ್ಫ್ಯೂಷನ್ ಆಗಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ರೀತಿಯಾಗಿ ಬ್ಯಾಕ್ ಪಾರ್ಟ್ ಸೆಪ್ರೇಟಾಗಿ ಮತ್ತು ಫ್ರಂಟ್ ಪಾರ್ಟ್ ಸೆಪ್ರೇಟಾಗಿ ಕಟ್ಟಿಂಗ್ ಮಾಡೋದನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ರೆಡಿ ಬ್ಲೌಸ್ ಲೆಂತ್ ಒಂದಷ್ಟಿದೆ, 13 ಇಂಚ್ ಐತಲ್ಲ, ಮೊದಲಿಗೆ ನಾನು ಅದನ್ನು ಮಾರ್ಕಿಂಗ್ನ ಮಾಡ್ತೀನಿ. ನೀವು ಪ್ಲೇನ್ ಬ್ಲೌಸನ್ನು ಕಟ್ಟಿಂಗ್ ಮಾಡ್ತೀನಿ ಅಂತಂದರೆ ಇದಕ್ಕಿಂತನೂ 1 ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕು ನೀವು. ಇಲ್ಲಿ ರೆಡಿ ಬ್ಲೌಸ್ ಲೆಂತು 13 ಇಂಚ್ ಐತಲ್ಲ, ಅದಕ್ಕೆ 1 ಇಂಚನ್ನು ಆ್ಯಡ್ ಮಾಡಿಬಿಟ್ಟು ನಾನು 14 ಇಂಚ್ಗೆ ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ನೀವು ಪ್ಲೇನ್ ಬ್ಲೌಸ್ ಇತ್ತು ಅಂತಂದರೆ 2 ಇಂಚ್ ಕೂಡ ಆ್ಯಡ್ ಮಾಡಬಹುದು. ಇಲ್ಲ ನೀವು ಬ್ಯಾಕ್ ಪಾರ್ಟಲ್ಲಿ ನೀವು ಬೆನ್ಪಟ್ಟಿ ಏನೈತಿಲ್ಲ ನೀವು ಸೆಪ್ರೇಟಾಗಿ ಅಟ್ಯಾಚ್ ಮಾಡ್ತೀನಿ ಅಂತಂದರೆ ಇದೇ ರೀತಿಯಾಗಿ ನೀವು ಮೆಜರ್ಮೆಂಟ್ನ ತೊಗೋಬೋದು. ಇದಾದ ನಂತರ ಮೊದಲಿಗೆ ನೆಕ್ ವಿಡ್ತು ಶೋಲ್ಡರು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ 5.5 ಶೋಲ್ಡರನ್ನು ನಾನು ತೊಗೊಳ್ತಾ ಇದ್ದೀನಿ. 38 ಎದೆ ಸುತ್ತಳತೆಗೆ ನೀವು ಶೋಲ್ಡರ್ ಕಡಿಮೆ ಬೇಕಂದ್ರೂ ಕೂಡ ನೀವು ತಗೋಬೋದು. ಯಾಕಂತಂದ್ರೆ ರೆಡಿ ಬ್ಲೌಸ್ ಮೇಲೆ ಡಿಪೆಂಡ್ ಆಗಿರ್ತೈತಿ. ನಾನಿಲ್ಲಿ 5.5 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ ವಿಡ್ತ್ ಬಂದು 2 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಈ ಕೆಳಗಡೆ ಸೈಡ್ ಕೂಡ 5.5ಗೆ ಮಾರ್ಕ್ ಮಾಡಿಬಿಟ್ಟು ಆರ್ಮ್ ಹೋಲ್ ಲೆಂತನ್ನು ನಾನು 5 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಆಮೇಲೆ ಎದೆ ಸುತ್ತಳತೆಯನ್ನು ನೋಡ್ತಾ ಇರ್ಬೋದು, 9.5ಗೆ ನಾನು ಎದೆ ಸುತ್ತಳತೆಯನ್ನು ಮಾರ್ಕಿಂಗ್ ಮಾಡ್ತಾಯಿದ್ದೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ತೊಗೋಬೋದು. ನಾನು 1.5 ಇಂಚ್ ತೊಗೊಂಡಿದ್ದೀನಿ, ನೀವು 2 ಇಂಚ್ ಬೇಕಾದರೂ ತೊಗೋಬೋದು. ಆಮೇಲೆ ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ನಾನು 1.25 ಇಂಚ್ಗೆ ಮಾರ್ಕ್ ಮಾಡಿಬಿಟ್ಟು ಆರ್ಮ್ ಹೋಲ್ ಶೇಪನ್ನು ಹಾಕ್ತಾಯಿದ್ದೀನಿ. ಬೇಕಂತಂದರೆ ನೀವು ಕರ್ವ್ ಸ್ಕೇಲ್ ಕೂಡ ತೊಗೋಬೋದು. ಆಮೇಲೆ ಬ್ಯಾಕ್ ನೆಕ್ ಲೆಂತ್ ನಾನು 9.5 ಇಂಚ್ ಹೇಳಿದ್ನಲ್ಲ, ಇವಾಗ 9.5 ಇಂಚಿಗೆ ಮಾರ್ಕ್ ಮಾಡಿ ಇಲ್ಲಿ ಕೆಳಗಡೆ ನೆಕ್ ವಿಡ್ತನ್ನು ನಾನು 2.5 ಇಂಚ್ ತೊಗೊಂಡಿದ್ದೀನಿ, ಮೇಲ್ಗಡೆ 2 ಇಂಚ್ ತೊಗೊಂಡಿದ್ದೀನಿ.
ಇನ್ನೂ ಬ್ರಾಡ್ ಬೇಕು ಅಂತಂದರೆ ಕೆಳಗಡೆ ಸೈಡ್ 2.5 ಬದಲಾಗಿ 3 ಇಂಚು ಕೂಡ ನೀವು ತಗೋಬೋದು. ನಾನಿಲ್ಲಿ ಸಿಂಪಲ್ಲಾಗಿ ರೌಂಡ್ ನೆಕ್ಕನ್ನು ನಾನು ಡ್ರಾ ಮಾಡ್ತಾಯಿದ್ದೀನಿ. ವಿಡಿಯೋ ಹಾಕಿಲ್ಲಲ್ಲ, ಹೀಗಾಗಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ಲಾಕತ್ತೀರ ಯಾಕೆ ವಿಡಿಯೋ ಹಾಕಿಲ್ಲ, ಮತ್ತು ಆರಿ ವರ್ಕ್ ಮಾಡುವಾಗ ನಮ್ಮ ಜೊತೆ ಶೇರ್ ಮಾಡಿರಿ ಡಿಸೈನ್ ಅಂತ ಹೇಳಿ ಕೇಳತ್ರಿ. ಖಂಡಿತವಾಗ್ಲೂ ನಾನು ವರ್ಕ್ ಮಾಡ್ಲಾಕತ್ತೀನಿ ಅಂತಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾಕಂತಂದರೆ ಇವಾಗ ಸೊಂಟದ ಸುತ್ತಳತೆಯನ್ನು ನಾನು ನೋಡ್ಕೊಂಡ್ಬಿಟ್ಟು ನೀವು ಎಷ್ಟಿದೆ ಅಲ್ಲ ಅಷ್ಟಿಗೆ ಮಾರ್ಕ್ ಮಾಡಿ, ನಂತರ ಡಾಟ್ ಪಾಯಿಂಟ್ಗೋಸ್ಕರ ಒಂದು, ಆಮೇಲೆ ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡ್ಕೋಬೇಕು. ಇವಾಗ ನಾವು ಸೊಂಟ ಸುತ್ತಳತೆ ಏನು ಮಾರ್ಕಿಂಗ್ ಮಾಡಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡಿಬಿಟ್ಟು ಮಧ್ಯದಲ್ಲಿ ಈ ರೀತಿ ಮಾರ್ಕಿಂಗ್ ಮಾಡಿ ಆ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು, ಇದು ಬ್ಯಾಕ್ ಪಾರ್ಟಲ್ಲಿ ನಾವು ಡಾಟ್ನ ಈ ರೀತಿಯಾಗಿ ನಾವು ಮಾರ್ಕಿಂಗನ್ನ ಮಾಡ್ಬೋದು. ನೀವು ಸೊಂಟ ಸುತ್ತಳತೆನ 4 ಭಾಗ ಮಾಡಿ ಅದರಲ್ಲಿ 1 ಭಾಗನ ಇಲ್ಲಿ ಮಾರ್ಕಿಂಗ್ನ ಮಾಡಬೇಕಾಗ್ತೈತಿ. ಇವಾಗ ಬ್ಯಾಕ್ ಪಾರ್ಟ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ನಾನು ಸಿಂಪಲ್ಲಾಗಿ ಆ ರೀತಿಯಾಗಿ ಇಲ್ಲಿ ಏನಾಯಿತು ಅಂತಂದರೆ ನಾನು ಆರ್ಮ್ ಹೋಲ್ ಲೆಂತನ್ನು ಚೆಕ್ ಮಾಡದೆ ಕಟಿಂಗ್ ಮಾಡ್ಲತ್ತೀನಿ, ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕರೆಕ್ಟಾಗಿ 8 ಇಂಚು ಆರ್ಮ್ ಹೋಲ್ ಲೆಂತ್ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತಂದರೆ ನೀವು ಇಲ್ಲಿ ಆರ್ಮ್ ಹೋಲ್ ಲೆಂತನ್ನು ನೀವು ಹೆಚ್ಚು ಕಡಿಮೆ ಮಾಡಿಕೊಂಡು ಆಮೇಲೆ ನೀವು ಕಟಿಂಗ್ ಮಾಡಬೇಕು. ಇವಾಗ ಬ್ಯಾಕ್ ಪಾರ್ಟನ್ನು ಇಟ್ಬಿಟ್ಟು ಮಾರ್ಕಿಂಗನ್ನು ಮಾಡ್ತಾಯಿದ್ದೀನಿ. ಒಂದು ಸೈಡ್ ಏನೈತಲ್ಲ ಕಾಜು ಪಟ್ಟಿ ಮತ್ತು ಹುಕ್ಸ್ ಪಟ್ಟಿ ನಾವು ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ 1/4 ಇಂಚ್ ಆಗೋಷ್ಟು ಎಕ್ಸ್ಟ್ರಾ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಆಮೇಲೆ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟಲ್ಲಿ ನಾನು 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸೊ ಎಲ್ಲ ಕೂಡ ಬ್ಯಾಕ್ ಪಾರ್ಟ್ ಇಟ್ಟು ಈ ರೀತಿಯಾಗಿ ಮಾರ್ಕಿಂಗ್ನ ಮಾಡಾದ ನಂತರ ಇನ್ನು ಫ್ರಂಟ್ ಪಾರ್ಟನ್ನು ನಾನು ಮಾರ್ಕಿಂಗ್ನ ಮಾಡ್ತೀನಿ. ಮೊದಲಿಗೆ ನಾನಿಲ್ಲಿ ಆರ್ಮ್ ಹೋಲನ್ನು ನಾನು ಮಾರ್ಕಿಂಗ್ನ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಇಂಚ್ ಆಗುವಷ್ಟು ಒಳಗಡೆ ತಗೊಂಡು ಸೇಪ್ ಕೊಡ್ತೀನಿ. ಇದಾದ ನಂತರ ನೆಕ್ ವಿಡ್ತ್ 2 ಇಂಚು, ಆಮೇಲೆ 6.5 ನೆಕ್ ಲೆಂತು, ಇದಾದ ನಂತರ ಇದೇ ಸುತ್ತಳತೆ, ಆಮೇಲೆ ಅಪೆಕ್ಸ್ ಪಾಯಿಂಟ್ ಎಲ್ಲಿ ಇದೆ ಅಂಥೇಳಿ ನಾವು ಬಾಡಿ ಮೆಜರ್ಮೆಂಟನ್ನು ನಾವು ತೊಗೊಂಡು ಕೂಡ ನೀವು ಕಟಿಂಗ್ ಮಾಡ್ಬೋದು. ಇಲ್ಲ ಅಂತಂದ್ರೆ ರೆಡಿ ಬ್ಲೌಸ್ ಕರೆಕ್ಟಾಗಿತ್ತು ಅಂತಂದರೆ ನೀವು ಕಟಿಂಗ್ ಮಾಡ್ಬೋದು. ಇಲ್ಲಿ ನಾನು ಡಾಟನ್ನು ಹಿಡಿತಾ ಇಲ್ಲ, ಹೀಗಾಗಿ ನೋಡ್ತಾ ಇರ್ಬೋದು ಆ ಸೈಡ್ ಅರ್ಧ ಇಂಚು, ಈ ಸೈಡ್ ಅರ್ಧ ಇಂಚು ತೊಗೊಂಡಿದ್ದೀನಿ. ಆಮೇಲೆ ಸೆಂಟ್ರ್ ಡಾಟ್ ಏನಿದೆಯಲ್ಲ ನಾನು 3.25 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನೀವು ಡಾಟ್ ಹಿಡಿತೀನಿ ಅಂತಂದರೆ ಈ ರೀತಿಯಾಗಿ ಅರ್ಧ ಇಂಚು ಏನು ತೆಗೆದಿದ್ದೀನಲ್ಲ ಅದು ತೆಗಿಯೋ ಅವಶ್ಯಕತೆ ಇಲ್ಲ. ಒಂದೊಂದು ಬ್ಲೌಸ್ ಒಳಗೆ ಏನಿರ್ತಾವಲ್ಲ ಬ್ಯಾಕ್ ಪಾರ್ಟಲ್ಲಿ ಲೆಂತ್ ತುಂಬ ಕಡಿಮೆ ಇರ್ತೈತಿ, ಆಮೇಲೆ ಫ್ರಂಟ್ ಪಾರ್ಟಲ್ಲಿ ಜಾಸ್ತಿ ಇರ್ತೈತಿ. ಹೀಗಾಗಿ ಇವಾಗ ಸೊಂಟದ ಸುತ್ತಳತೆನ ಮಾರ್ಕಿಂಗ್ ಮಾಡಿ ನೆಕ್ ವಿಡ್ತ್ 2 ಇಂಚ್ ತೊಗೊಂಡಿದ್ದೀನಿ, ಅದನ್ನು 2 ಇಂಚನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ನ 2 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನಿಲ್ಲಿ 2 ಟಕ್ಸ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಆದರೆ ನಿಮಗೆ ಈ ರೀತಿಯಾಗಿ ಸ್ಟಿಚಿಂಗ್ ಮಾಡೋರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಬಟ್ಟೆ ಏನು ಎಕ್ಸ್ಟ್ರಾ ಬಂದಿತ್ತಲ್ಲ ಅದನ್ನು ಇವಾಗ ಕಟಿಂಗ್ ಮಾಡಿ ತೆಗಿಲತ್ತೀನಿ. ಇದು ಲೈನಿಂಗ್ ನಾನು ಕಟಿಂಗ್ ಮಾಡ್ತಾ ಇರೋದು. ನಾನು ಪ್ರತಿ ಬ್ಲೌಸನ್ನು ಇದೇ ರೀತಿಯಾಗಿ ನಾನು ಕಟಿಂಗ್ ಮಾಡ್ತಿರ್ತೀನಿ. ಹೀಗಾಗಿ ಇನ್ನೂ ಆರಿ ವರ್ಕ್ ಕೂಡ ಮಾಡಬೇಕು, ಒಂದು ಬ್ಲೌಸ್ ವರ್ಕ್ ಸ್ಟಾರ್ಟ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಭಾಳ ಒಬ್ಬರು ಸಿಸ್ಟರ್ ಕೇಳತ್ತಾರ ಆರಿ ವರ್ಕನ್ನು ಡಿಸೈನ್ ಶೇರ್ ಮಾಡಿರಿ ಯಾವ ರೀತಿಯಾಗಿ ಮಾಡೋದು ಅಂಥೇಳಿ. ಯಾಕಂತಂದ್ರೆ ಮನೆ ಕೆಲಸದೊಳಗೆ ಒಂದು ಸ್ವಲ್ಪ ಟೈಲರಿಂಗ್ ಮಾಡ್ಲಾಕತ್ತೀವಿ ಅಂತಂದ್ರೆ ಯಾರಾದರೂ ಕಸ್ಟಮರ್ಸ ಕರೆಕ್ಟ್ ಟೈಮಿಗೆ ಬ್ಲೌಸ್ ಕೊಡ್ರಿ ಅಂತ ಹೇಳ್ತಾರೆ. ಹೀಗಾಗಿ ಆ ಟೈಮ್ ಒಳಗೆ ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕೊಡೋದಾಗೈತಿ. ಹೀಗಾಗಿ ಬಟ್ಟೆ ಎಡಿಟಿಂಗ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕಾಗ್ತಾಯಿಲ್ಲ. ಆದಷ್ಟು ರೆಗ್ಯುಲರ್ ಆಗಲಿಲ್ಲ ಅಂತಂದ್ರೂ ಒಂದಿನ ಬಿಟ್ಟು ಒಂದಿನ ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಸಾಧ್ಯ ಆಯಿತು ಅಂತಂದರೆ ನಾನು
ಖಂಡಿತವಾಗ್ಲೂ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇವಾಗ ಕ್ರಾಸ್ ಬೆಲ್ಟನ್ನು ರೆಡಿ ಮಾಡಿದ್ದೀನಿ. ನಾನು ಒಂದು ಅರ್ಧ ಇಂಚ್ ಆಗೋಷ್ಟು ಆ ಸೈಡು ಈ ಸೈಡು ಕಟಿಂಗ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತಂದರೆ ಬ್ಯಾಕ್ ಪಾರ್ಟ್ ಇರೋದು ತುಂಬಾ ಲೆಂತ್ ಕಡಿಮೆ ಇತ್ತು, ಹೀಗಾಗಿ ನೋಡ್ತಾ ಇರ್ಬೋದು. ಒಂದು ಸೈಡ್ 3.5 ಇದೆ, ಒಂದು ಸೈಡು 3 ಇಂಚು ಈ ರೀತಿಯಾಗಿ ನಾನು ಕಟಿಂಗ್ ಮಾಡಿದ್ದೀನಿ. ನಾನೇನಿದೆಲ್ಲ ಬ್ಯಾಕ್ ಪಾರ್ಟ್ಗಿಂತನೂ ಫ್ರಂಟ್ ಪಾರ್ಟಲ್ಲಿ 1-2 ಇಂಚ್ ಎಕ್ಸ್ಟ್ರಾ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡಿರ್ತೀನಿ. ಇಷ್ಟೇ. ಡ್ರೈ ಫುಡ್ ಪ್ರಾಬ್ಲಮ್ದಿಂದ ಹೀಗಾಗಿ ವಿಡಿಯೋ ಮಾಡ್ಲಿಕ್ಕೆ ಜಾಸ್ತಿ ಆಗ್ತಿಲ್ಲ. ಶಾರ್ಟ್ ವಿಡಿಯೋ ಹಾಕ್ಬೇಕಂತಂದ್ರೆ ಅದು ಪ್ರಾಬ್ಲಮ್ ಆಗ್ಲತ್ತೈತಿ. ಹೀಗಾಗಿ ಆದಷ್ಟು ಏನೈತಲ್ಲ ಬ್ಲೌಸ್ ಸ್ಟಿಚಿಂಗ್ ಕೂಡ ವಿಡಿಯೋ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿದ್ದೀನಿ. ಯಾಕಂತಂದರೆ ಕರೆಂಟ್ ಪ್ರಾಬ್ಲಮ್ ಕೂಡ ಇರ್ತೈತಿ, ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಹೀಗಾಗಿ ಒಂದಿಷ್ಟು ಇವಾಗ ಕರೆಂಟ್ ಇದೆ ಅಂಥೇಳಿ ನಾನು ವಿಡಿಯೋ ಮಾಡ್ಲಾಕತ್ತೀನಿ. ಏನಂತಂದ್ರೆ ಅರ್ಧ ಸ್ಟಿಚಿಂಗ್ ಮಾಡೋ ಅಷ್ಟರೊಳಗೆ ಕರೆಂಟ್ ಹೋಗಿಬಿಟ್ಟು ಅಂತಂದರೆ ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಸರಿಯಾಗಿ ಬರೋಂಗಿಲ್ಲ. ಇವಾಗ ಎಲ್ಲಿ ನಾವು ಡಾಟ್ ಮಾರ್ಕ್ ಮಾಡಿವಲ್ಲ ಅಲ್ಲಿ ಸೆಂಟ್ರಲ್ಲಿ ಒಂದು ನಾಚ್ ಹಾಕಿಬಿಡಬೇಕು.
ಹೇಗೆ ಬಾಂಡೆ ಇಟ್ಟಕ್ಲ ಗೊಂಜಾಳ ತುಂಬಲತ್ತ ನನಗೆ ಗೊತ್ತಿಲ್ಲ ಹೋಗಿ ಬಿಸ್ಕಿಟ್ ಕುಡ್ದು ಬಿಸ್ಕಿಟ್ ಹಾಂ ಡಬಾಕ್ಲ ಇಲ್ಲ ಈಗ ಕುಡ್ತಾನ ಡಬಾಕ್ನಿ ಕುಡ್ತಾನ ಡಬಾಕ್ ನಡಿಲ್ಲ ಇದು ನಾನು ಕತ್ತರಿಸಿ ಬರ್ತೀನಿ ಕುಡ್ಬೇಕು ಹಾಂ ಹ್ಞೂ ಆಚೆ ಹಾಕ್ಬಿಟ್ರೆ ಅಂತಂದ್ರೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ.